ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮಿಥುನ ರಾಶಿಯವರು ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಏನು ಕಾರಣ, ಮಿಥುನ ರಾಶಿಯವರು ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಯಾವುದೇ ಎಲ್ಲ ಒಂದು ಕಾರಣ ಇರ್ಬೋದು ಅಂತ ಒಂದು ವಿಡಿಯೋ ಮಾಡ್ತಿದ್ದೇನೆ. ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಅಸಫಲತೆಗೆ ಕಾರಣ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಿಥುನ ರಾಶಿಯವರ ಫೇಲ್ಯೂರಿಗೆ ಮೊದಲನೇ ಕಾರಣ ಅಂತ ಹೇಳಿದ್ರೆ, ಇವರು ಮಾತಿನ ಬರದಲ್ಲಿ ಏನೇನೋ ಹೇಳಿಬಿಡ್ತಾರೆ. ಅಂದರೆ ಇವರು ಮಾತಾಡ್ತಿರುವಾಗ ಏನೇನೋ ಒಂದು ಮಾತಾಡಿಬಿಡ್ತಾರೆ. ಕೆಲವು ಸರಿ ಆಲೋಚನೆ ಮಾಡದೆ ಮಾತಾಡ್ತಾರೆ ಇವರು. ಇದು ಇವರ ಜೀವನದಲ್ಲಿ ಅಸಫಲತೆಗೆ ಒಂದು ಕಾರಣ ಆಗ್ಬೋದು. ಈ ಮಿಥುನ ರಾಶಿಯವರು ಮಾತಿನ ಮೇಲೆ ಒಂದು ಕಂಟ್ರೋಲು, ನಿಗಾ ಇಟ್ಕೊಂಡ್ರೆ ಇವರು ಲೈಫಲ್ಲಿ ಸಕ್ಸಸ್ ಪಡೀತಾರೆ ಅಂತ ಹೇಳ್ಬೋದು. ಅಂದರೆ ಇವರು ಮಿಥುನ ರಾಶಿಯವರು ಬೇಕಂತಲೇ ಅವರು ಮಾತಾಡಲಿ ಆ ಥರ ಏನು ಹೇಳಲ್ಲ. ಅದು ಇವರು ಆ ಥರ ಒಂದು ಕ್ಯಾರೆಕ್ಟರ್ ಆ ಥರ ಇರ್ತದೆ. ಅಂದರೆ ಅವರು ಮಾತಾಡೋ ಬರದಲ್ಲಿ ಏನೇನೋ ಒಂದು ಹೇಳಿಬಿಡ್ತಾರೆ. ಇದು ಅವರ ಲೈಫಲ್ಲಿ ಸಕ್ಸಸ್ ಸಿಗಲಿಕ್ಕೆ ಲೇಟ್ ಆಗ್ಬೋದು. ಮತ್ತು ಎರಡನೇ ಕಾರಣ ಅಂತ ಹೇಳಿದ್ರೆ, ಇವರಿಗೆ ಸ್ವಲ್ಪ ಶೋಕಿ ಮತ್ತು ತೋರಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಇರ್ತದೆ. ಈ ಮಿಥುನ ರಾಶಿಯವರಿಗೆ ಶೋಕಿ ಮಾಡೋದು ಮತ್ತು ಸ್ವಲ್ಪ ತೋರಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಇರ್ತದೆ. ಮತ್ತು ಇವರು ತೋರಿಸ್ಕೊಳ್ಳೋಕ್ಕೆ ಖರ್ಚು ಮಾಡ್ಬೋದು. ಅಂದರೆ ಬೇರೆಯವರಿಗೆ ಒಂದು ತೋರಿಸ್ಕೊಳ್ಳಿಕ್ಕಾಗಿ ಖರ್ಚು ಜಾಸ್ತಿ ಮಾಡ್ಬೋದು. ಇದು ಕೂಡ ಇವರ ಜೀವನದಲ್ಲಿ ಅಸಫಲತೆಗೆ ಕಾರಣ ಆಗ್ಬೋದು. ಅಂದರೆ ಖರ್ಚು ಅಂತ ಹೇಳಿದ್ರೆ, ಇವರು ನಮ್ಮ ಹತ್ರ ಈ ಥರ ಇದೆ ಅಂತ ಒಂದು ತಿಳ್ಕೊಂಡು ಈ ಥರ ವಿಷಯಕ್ಕೆ ಖರ್ಚು ಮಾಡ್ಬೋದು. ಇದು ಕೂಡ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ಬೋದು. ಇನ್ನು ಮೂರನೇ ಕಾರಣ ಅಂತ ಹೇಳಿದ್ರೆ, ಇವರು ತಮ್ಮನ್ನು ಮಾತ್ರ ಒಂದು ಶ್ರೇಷ್ಠ ವ್ಯಕ್ತಿ, ಬೇರೆಯವರು ಅಷ್ಟು ತಮಗೆ ಸರಿ ಸಮನಾಗಿ ಇಲ್ಲ ಅಂತ ಅಂದ್ಕೋತಾರೆ ಅವರು. ಅಂದರೆ ತಾವು ಮಾತ್ರ ಒಂದು ಶ್ರೇಷ್ಠ ವ್ಯಕ್ತಿಗಳು ಅಂತ ಅಂದ್ಕೋತಾರೆ. ಮತ್ತು ಇವರಿಗೆ ಒಂದು ಈ ಮಿಥುನ ರಾಶಿಯವರಿಗೆ ಒಂದು ಅತಿಯಾದ ಆತ್ಮವಿಶ್ವಾಸ ಒಂದು ತುಂಬ ಇರ್ತದೆ ಇವರಿಗೆ. ಈ ಕಾರಣ ತಾವು ಮಾತ್ರ ಒಂದು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರ್ತೀವಿ ಅಂತ ಅಂದ್ಕೋತಾರೆ. ಮತ್ತು ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಇವರು ಮೂಲತಃ ಒಂದು ಬುದ್ಧಿಶಾಲಿ ಅಂತ ಒಂದು ರಾಶಿ. ಈ ಮಿಥುನ ರಾಶಿಯರಿದ್ದಾರಲ್ಲ, ತುಂಬ ಒಂದು 12 ರಾಶಿಗಳಲ್ಲೇ ತುಂಬ ಒಂದು ಬುದ್ಧಿವಂತ ರಾಶಿ ಇವರು, ಮಿಥುನ ರಾಶಿಯವರು. ಈ ಬುದ್ಧಿಶಾಲಿ ರಾಶಿಯಾದ ಕಾರಣ ಇವರು ತಮ್ಮನ್ನು ಮಾತ್ರ ಶ್ರೇಷ್ಠ ಅಂತ ಅಂದ್ಕೋತಾರೆ. ಇದು ಕೂಡ ಒಂದು ಕಾರಣ. ಈ ಒಂದು ವ್ಯಕ್ತಿತ್ವ ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು 4ನೇ ಕಾರಣ ಅಂತ ಹೇಳಿದ್ರೆ, ಇವರಿಗೆ ತುಂಬ ಒಂದು ಆಲಸ್ಯ ಸ್ವಭಾವ ಇರ್ತದೆ. ಇವರಿಗೆ ತುಂಬ ಒಂದು ಆಲಸ್ಯ ಸ್ವಭಾವ. ಮತ್ತು ಇವರು ಆಲಸ್ಯ ಸ್ವಭಾವ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಇವರು ಕೆಲಸವನ್ನು ಮುಂದೂಡ್ತಾರೆ. ಈ ಮುಖ್ಯ ಕೆಲಸಗಳನ್ನೆಲ್ಲ ಇವರು ಮುಂದೂಡುವಂಥ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅವರು. ಇದು ಕೂಡ ಇವರಿಗೆ ಒಂದು ಲೈಫಲ್ಲಿ ಸಕ್ಸಸ್ ಸಿಗದೇ ಇರಲಿಕ್ಕೆ ಕಾರಣ ಆಗ್ತದೆ. ಅಂದರೆ ಇವರು ಮಿಥುನ ರಾಶಿಯವರು ಆಲಸ್ಯ ಸ್ವಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇಲ್ಲಾಂತ ಹೇಳಿದ್ರೆ ಇವರಿಗೆ ಲೈಫಲ್ಲಿ ಸಕ್ಸಸ್ ಸ್ಲೋ ಸಿಗ್ಬೋದು. ಮತ್ತು ಲಾಸ್ಟಿಗೆ 5ನೇ ಕಾರಣ ಅಂತ ಹೇಳಿದ್ರೆ, ಇವರ ಲೈಫಲ್ಲಿ ಸ್ವಲ್ಪ ಶಿಸ್ತಿನ ಕೊರತೆ ಇರ್ತದೆ. ಅಂದರೆ ಲೈಫಲ್ಲಿ ಈ ಥರ ಒಂದು ಯೋಜನಾಬದ್ಧವಾಗಿ ಕೆಲಸ ಮಾಡಬೇಕು. ಈ ಥರ ಒಂದು ಶಿಸ್ತಿನ ಕೊರತೆ ತುಂಬ ಇರ್ತದೆ ಇವರಿಗೆ, ಮಿಥುನ ರಾಶಿಯವರಿಗೆ. ಈ ಶಿಸ್ತಿನ ಕೊರತೆ ಎಂದರೆ ಇವರಿಗೆ ಸಕ್ಸಸ್ ಸಿಗಲಿಕ್ಕೆ ಕೊರತೆ ಆಗ್ಬೋದು. ಇದು ಮಿಥುನ ರಾಶಿಯವರ ಸಕ್ಸಸ್ಸಿಗೆ ಕಾರಣ. ಇನ್ನು ಮತ್ತೊಂದು ಮಿಥುನ ರಾಶಿಯವರಿಗೆ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ಇವರಿಗೆ ಅಂದರೆ ಸ್ವಲ್ಪ ಡೆವಲಪ್ಮೆಂಟ್ ಇರ್ತದೆ. ಅಂದರೆ ಮನಸ್ಸಿನಲ್ಲಿ ದ್ವಂದ್ವತೆ, ಈ ಗೊಂದಲತೆ ಇದು ಹೆಚ್ಚಾಗಿ ಕಾಡ್ತದೆ ಈ ಮಿಥುನ ರಾಶಿಯವರಿಗೆ. ಇದು ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಮಿಥುನ ರಾಶಿಯವರ ಜೀವನದಲ್ಲಿ ಅಸಫಲತೆ ಹೊಂದಲಿಕ್ಕೆ ಮುಖ್ಯ ಕಾರಣಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.